ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತೆ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್. ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ. ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಜ ಭಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಸ್ವಸ್ತ್ಯಸ್ತ್ವಶೇಷಸತಾಂ ಅಖಿಲಸನ್ಮಂಗಲಾನಿ ಭವಂತು. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಪುರಂದರದಾಸರ ಆರಾಧನೆಯ ಆ ಶುಭ ಸಂದರ್ಭದಲ್ಲಿ ದಾಸರ ಸ್ಮರಣೆಯನ್ನು ಮಾಡಬೇಕು, ನಿತ್ಯದಲ್ಲೂ ಮಾಡಬೇಕು. ವಿಶೇಷವಾಗಿ ಗುರುಣಾಂ ಆಕೃತಿಂ ಸ್ಮರೇತ್ ಅಂಥೇಳಿ ನಮಗೆ ತಿಳಿಸಿಕೊಟ್ಟದ್ದರಿಂದ ಆಕೃತಿ ಅಂದರೆ ಅವರ ನೆನಪು ಬರುವ ಚಿತ್ರವನ್ನು, ಭಾವಚಿತ್ರವೋ ಪ್ರತಿಮೆಯನ್ನು ನೋಡಿದಾಗ ಅವರನ್ನು ನಾವು ಸ್ಮರಣೆ ಮಾಡಲಿಕ್ಕಾಗತ್ತೆ. ಆದರೆ ಪುರಂದರದಾಸರ ಕಾಲದ್ದು ಚಿತ್ರಣಗಳೆಲ್ಲ ಇಲ್ಲ. ಹಾಗಾದರೆ ಅವರ ಆಕೃತಿಯನ್ನು ನಾವು ಚಿಂತನೆ ಮಾಡುವ ಬಗೆ ಹೇಗೆ? ಅವರು ಮಾಡಿದ ಕೃತಿಗಳು ಏನಿದ್ದಾವೆ, ಆ ಕೃತಿ, ಆ ಅಂದರೆ ಸುಂದರವಾದ, ಸಮ್ಯಕ್ ಅನ್ನುವ ಅರ್ಥದಲ್ಲಿ ಆ ಅನ್ನುವ ದೀರ್ಘ ಆಕಾರವನ್ನು ಬಳಸ್ತಾರೆ. ಕೃತಿ, ಅವರಿಂದ ಭಗವಂತನ ಬಗ್ಗೆ ಮಾಡಲ್ಪಟ್ಟ ಕೃತಿಗಳನ್ನು ಚಿಂತನೆ ಮಾಡಿದರೆ, ಅದರ ಅರ್ಥಾನುಸಂಧಾನ ಮಾಡಿದರೆ, ಅದರ ಒಂದೆರಡು ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಜವಾಗಲೂ ದಾಸರಿಗೆ ಮರ್ಯಾದೆ ಕೊಟ್ಟಂತೆ, ದಾಸರ ಆರಾಧನೆ ಮಾಡಿದಂತೆ. ನಾವೆಲ್ಲ ದಾಸರ ಪದಪದ್ಯಗಳನ್ನು ಚೆನ್ನಾಗಿ ಹಾಡ್ತೇವೆ. ಲೋಕದಲ್ಲಿ ಬರೀ ಮಾತನ್ನು ಕೇಳಿಸಿಕೊಂಡ್ರೆ ಒಳ್ಳೆಯವನು ಅಂತ ಯಾರು ಅನ್ನೋದಿಲ್ಲ. ಒಳ್ಳೆಯ ಮಗ, ಅಪ್ಪ ಅಮ್ಮ ಏನು ಹೇಳಿದ್ರು ಕೇಳಿಸ್ಕೊಳ್ತಾನೆ. ತುಂಬ ಸಮಾಧಾನದಿಂದ ಅವರು ಮುಗಿಸುವವರೆಗೂ ಒಂದು ಮಾತನ್ನು ಆಡದೆ ಕೇಳಿಸ್ಕೊಳ್ತಾನೆ. ಇಷ್ಟಕ್ಕೆ ನಾವು ಒಳ್ಳೆಯವನು ಅನ್ಬೋದ? ಮುಂದೆ ಆ ಅಪ್ಪ ಅಮ್ಮನ್ನ ಕೇಳಿದ್ರು, ಇಂಥ ಪುಣ್ಯ ಮಾಡಿದ್ದೀರಿ, ಎಲ್ಲ ಕೇಳಿಸ್ಕೊಳ್ತಾನಲ್ಲ, ಆದರೆ ಯಾವುದನ್ನು ಮಾಡೋದಿಲ್ಲ, ಅದರ ಪ್ರಯೋಜನ ಏನು ಬಂತು ಕೇಳಿಸಿಕೊಂಡು? ಹಾಗಾದರೆ ನಾವು ದಾಸರ ಬಗ್ಗೆ ಬೇಕಾದಷ್ಟು ಹಾಡಬಹುದು, ದಾಸರನ್ನು ಕೊಂಡಾಡಬಹುದು, ಆದರೆ ದಾಸರ ಒಂದೆರಡು ಮಾತನ್ನಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಲ್ಲ ಅಂತಾದರೆ ತಂದೆ ತಾಯಿ ಹೇಳಿದ ಮಾತನ್ನೆಲ್ಲ ಕೇಳ್ತಾನೆ, ಆದರೆ ಒಂದನ್ನು ಮಾಡೋದಿಲ್ಲ ಅನ್ನುವಂತೆ ಆಗಿಬಿಡತ್ತೆ. ಅದಾಗಬಾರ್ದಲ್ವ? ಅದಕ್ಕಾಗಿ ನಾವು ದಾಸರ ಒಂದೆರಡು ಮಾತುಗಳನ್ನು, ಒಂದೆರಡು ಮಾತ್ರ ಅಂತಲ್ಲ, ಯಾರ್ಯಾರಿಗೆ ಹೆಚ್ಚೆಚ್ಚಾಗತ್ತೋ ಅಷ್ಟನ್ನು ಅಳವಡಿಸಿಕೊಳ್ಳುವ. ನಾವು ಪ್ರತಿ ದಿವಸವೋ, ಪ್ರತಿ ತಿಂಗಳೋ, ಪ್ರತಿ ವರ್ಷವೋ, ಪ್ರತಿ ದಾಸರ ಆರಾಧನೆಗಾದರೂ, ಸ್ವಾಮಿ ಹೋದ ವರ್ಷ ನಾನು ಈ ಒಂದೆರಡು ಕೃತಿಗಳನ್ನು ಕೇಳಿದ್ದೆ, ಅದರಲ್ಲಿರುವ ಒಂದೆರಡು ಅಂಶವನ್ನು ನಾನು ಅಳವಡಿಸಿಕೊಂಡಿದ್ದೇನೆ, ಯಾವುದನ್ನು ನೀವು ಮಾಡಬೇಡ ಅಂದರೆ ಅದನ್ನು ಬಿಟ್ಟಿದ್ದೇನೆ, ಯಾವುದನ್ನು ಮಾಡಲೇಬೇಕೋ ಅದನ್ನು ಸಾಧಿಸುವ ಪ್ರಯತ್ನದಲ್ಲಿದ್ದೇನೆ ಅಂತ ದಾಸರಿಗೆ ನಾವು ಒಪ್ಪಿಸುವ. ಅಥವಾ ದಾಸರ ಅಂತರ್ಯಾಮಿಯಾದ ಭಗವಂತ ನನ್ನಲ್ಲೇನಿದ್ದಾನೆ ಅವನ ಪ್ರೀತಿಗಾಗಿ ಮಾಡುವ. ಈ ದಿಶೆಯಲ್ಲಿ ದಾಸರ ಒಂದು ಸುಂದರವಾದ ಕೃತಿ, ದಾಸರದು ಎಲ್ಲವೂ ಸುಂದರವಾಗಿದೆ, ಒಂದು ಪುಟ್ಟ ಕೃತಿಯನ್ನು ನಾವು ನೋಡುವ. ಪರಲೋಕಕ್ಕೆ ಎಲ್ಲರೂ ಹೋಗ್ತೇವೆ,
ಇದು ಓಪನ್ ಸೀಕ್ರೆಟ್ ಅಂತಾರಲ್ಲ, ನಗ್ನ ಸತ್ಯ. ಎಲ್ಲರೂ ಒಂದು ದಿವಸ ಮರಣವನ್ನು ಹೊಂದಲೇಬೇಕು. ಜಾತಸ್ಯ ಹಿ ಧ್ರುವೋ ಮೃತ್ಯು. ನಂತರದಲ್ಲಿ ಪರಲೋಕಕ್ಕೆ ಹೋಗ್ತೇವೆ. ಅದು ಸ್ವರ್ಗವೋ ನರಕವೋ, ಎಲ್ಲಿಗೆ ಹೋಗ್ತೇವೆ ಗೊತ್ತಿಲ್ಲ. ಇಲ್ಲಿದ್ದವ್ರಿಗೆ ಎಲ್ಲಿಗೆ ಹೋದರು ಅನ್ನೋದು ಗೊತ್ತಿಲ್ಲ. ಹೋದವನ ಹೆಸರಲ್ಲಿ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿ ಅವನಿಗೆ ಸದ್ಗತಿ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿರ್ತೇವೆ. ಹಾಗಾದರೆ ನಾವು ಯಾರೂ ಇಲ್ಲದ ಪರಲೋಕಕ್ಕೆ ಹೋಗಬೇಕಾದರೆ ಒಂದಿಷ್ಟು ನಮ್ಮ ಕೈಯಲ್ಲಿ ಬುತ್ತಿ ಇದ್ದರೆ ಒಳ್ಳೆಯದು. ಇದು ಶಾಸ್ತ್ರವೂ ಹೇಳುತ್ತೆ, ಪುರಾಣಾದಿಗಳಲ್ಲೂ ಆ ಮಾತುಂಟು. ಗರುಡ ಪುರಾಣದಲ್ಲಿ ಯಮಧರ್ಮರಾಜನ ದೂತರು ಕೇಳ್ತಾರೆ, ಜಾನಾಸಿ ಸಂಬಲಬಲಂ ಬಲಮದ್ವಗಾನಾಂ ನೋ ಸಂಬಲಾಯೇತಸೆ ಪರಲೋಕ ಪಾಂಥ. ಪರಲೋಕಕ್ಕೆ ಬರುವ ನೀನು ಒಬ್ಬ ದಾರಿ ಹೋಕ. ನೀನು ಯಮಧರ್ಮರಾಜನ ಬಗ್ಗೆ ಗೊತ್ತು, ಯಮದೂತರ ಬಗ್ಗೆ ಗೊತ್ತು, ಪರಲೋಕ ಪಾಂಥ, ನೀನು ಪರಲೋಕಕ್ಕೆ ಬಂದೇ ಬರ್ತೀಯ ಅನ್ನೋದು ಗೊತ್ತು. ಆದರೆ ನೀನೇನೂ ತರಲೇ ಇಲ್ಲಲ್ಲ, ನೀನೇನಾದರೂ ತರಬೇಕಾಗಿತ್ತು. ಅಲ್ಲ, ನಾನು ಬೇರೆ ನನ್ನ ಊರಿನಲ್ಲಿ ಓಡಾಡಬೇಕಾದ್ರೆ ಕೈಯಲ್ಲಿ ಏನೂ ಹಿಡ್ಕೊಂಡು ಹೋಗ್ತಾ ಇರಲಿಲ್ಲ. ಒಂದು ಕಾರ್ಡ್ ಇದ್ದರೆ ಸಾಕು, ಸ್ವೈಪ್ ಮಾಡಿ ಎಲ್ಲವನ್ನು ನಾನು ಅಲ್ಲೇ ತಗೊಳ್ತಾ ಇದ್ದೆ. ಹೌದಪ್ಪ, ಆ ಊರಿನಲ್ಲಿ ರೆಸ್ಟೋರೆಂಟ್ಸ್ ಇತ್ತು. ನೀನು ಇಲ್ಲಿ ಯಾವ ತರಹದ ಕಾರ್ಡನ್ನು ತರಲಿಕ್ಕಾಗಲ್ಲ. ಇಲ್ಲಿ ನಿನಗೆ ಯಾವ ಅಂಗಡಿ ಮುಗ್ಗಟ್ಟೂ ಇಲ್ಲ. ಕ್ರಯ ವಿಕ್ರಿಯೆ ಇಲ್ಲದ ಮಾರ್ಗಕ್ಕೆ ನಾನು ಹೋಗಬೇಕಾದರೆ ಅವಶ್ಯವಾಗಿ ನನ್ನ ಕೈಯಲ್ಲಿ ಸ್ವಲ್ಪ ಏನಾದರೂ ಕೈಗಾವಲು ಅಂತ ಇರಬೇಕು, ಬುತ್ತಿ. ಅದಕ್ಕೆ ಬುತ್ತಿಯನ್ನು ಕಟ್ಕೊಳ್ಬೇಕಂತೆ, ಪರಲೋಕದ ಬುತ್ತಿಯನ್ನು. ಭಾಗವತದ ಷಷ್ಠಸ್ಕಂದದಲ್ಲಿ ಹೇಳ್ತಾರೆ, ಸ್ವಾಮಿ ನೀವು ಹೇಳಿದ ಎಲ್ಲ ನರಕಗಳನ್ನು ತಪ್ಪಿಸಿಕೊಳ್ಳಲಿಕ್ಕೆ ಏನು ಮಾಡಬೇಕು ಅಂದಾಗ ನಾವು ಒಂದಿಷ್ಟು ಇಲ್ಲೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕಪ್ಪ. ಮಾಡಿದ ಪಾಪಕ್ಕೆ ಒಳ್ಳೆ ಯೋಗ್ಯವಾದ ವೈದ್ಯರನ್ನು ನೋಡಿ, ದೋಷಸ್ಯ ದೃಷ್ಟ್ವಾ ಗುರುಲಾಗಮ್ಯಥ ಬಿಷಕ್ ಚಿಕಿತ್ಸೇತ ರುಜಾಂ ನಿಧಾನವಿತೆ. ಆ ವೈದ್ಯ ಹೇಳಿದಂತಹ ಔಷಧಿಯನ್ನು ನಾವು ಮಾಡಿ ರೋಗವನ್ನೇ ನಿರ್ಮೂಲ ಮಾಡಿಕೊಳ್ಳುವಂತೆ ಪಾಪಕ್ಕೆ ಪ್ರಾಯಶ್ಚಿತ್ತ ರೂಪವಾದಂತಹ ಔಷಧಿಯನ್ನು ಮಾಡಬೇಕು. ಇದರ ಜೊತೆಯಲ್ಲಿ ಪುಣ್ಯದ ಬುತ್ತಿಯನ್ನು ನಾವು ಜೊತೆಗೆ ಕಟ್ಕೊಂಡು ಹೋಗಬೇಕಂತೆ. ಬುತ್ತಿ ಏನೋ ನಮ್ಮಲ್ಲಿ ಉಂಟು, ಆದರೆ ಪುಣ್ಯದ್ದಿಲ್ಲ. ತೃತೀಯ ಸ್ಕಂದ ಭಾಗವತದಲ್ಲಿ ಕಪಿಲಗೀತೆಯಲ್ಲಿ ಜೀವನನ್ನು ಎಳೆದುಕೊಂಡು ಹೋಗಬೇಕಾದರೆ ಆಗುವ ತೊಂದರೆಗಳನ್ನು ನಿರೂಪಣೆ ಮಾಡ್ಯಾರ. ಕುಶಲೇತರ ಪಾಥೇಯ. ಕುಶಲ ಅಂದರೆ ಪುಣ್ಯ, ಅದರಿಂದ ಇತರ ಅಂದರೆ ಭಿನ್ನವಾದ ಪಾಥೇಯ. ಪಾಥೇಯ ಅಂದರೆ ಬುತ್ತಿ. ನಮ್ಮಲ್ಲೂ ಬುತ್ತಿ ಇದೆ, ಆದರೆ ಪುಣ್ಯದ್ದಿಲ್ಲ, ತುಂಬ ಪಾಪದ ಬುತ್ತಿ ಇದೆ. ಆ ಪಾಪದ ಬುತ್ತಿ ನಮಗೆ ಅಲ್ಲಿ ಯಾವ ತರಹದ ಸುಖವನ್ನು ಕೊಡೋದಿಲ್ಲ. ಹಾಗಾದರೆ ಪರಲೋಕಕ್ಕೆ ಹೋಗುವಂತಹ ವ್ಯಕ್ತಿ ಏನೇ ಗಳಿಸಿದರೂ ಇಲ್ಲೇ ಬಿಟ್ಟು ಹೋಗೋದಲ್ವ. ದಾಸರು ಅನೇಕ ಕೃತಿಗಳಲ್ಲಿ ಈ ಮಾತನ್ನು ಆಡ್ತಾರೆ. ತುಂಬ ಅದ್ಭುತವಾಗಿ ಮನಸ್ಸಿಗೆ ಮುಟ್ಟುವಂತೆ ಹಾಡಿದ್ದಾರೆ ಅದನ್ನು ದಾಸರು. ಯಾರು ನಿನ್ನೊಟ್ಟಿಗೆ ಬರ್ತಾರೆ? ನಿನ್ನನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಕಷ್ಟಪಟ್ಟು ತಾನು ಬದುಕೋದೇ ಕಷ್ಟ ಆದರೂ ಗರ್ಭಿಣಿಯಾದ ಹೆಣ್ಣು ಕಂಡವರಲ್ಲಿ ಬೇಡಿ ನಿನ್ನನ್ನು ಹೆತ್ತಲು, ಆದರೆ ಅವಳು ನಿನ್ನೊಟ್ಟಿಗೆ ಬರ್ತಾಳ? ಹೊತ್ತು ನವಮಾಸ ಪರ್ಯಂತ ಗರ್ಭದಲ್ಲಿ ಹೆತ್ತೋ ಬಲು ನೋವು ಬೇನೆಗಳಿಂದಲೇ ತುತ್ತು ಬುತ್ತಿಯ ಕೊಟ್ಟು ಸಲಹಿದಂತ ತಾಯಿ ಅತ್ತು ಕಳಹುವಳಲ್ಲದೆ ನೆರೆ ಬರುವಳೇನೆ. ಆರು ಸಂಗಡ ಬಹೋರಿಲ್ಲ ನಾರಾಯಣ ನಾಮ ನೆರೆ ಬಾಹುದಲ್ಲದೆ. ಇಷ್ಟೆಲ್ಲ ಕಷ್ಟಪಟ್ಟು ಹಡೆದ ತಾಯಿ ಬರ್ತಾಳ? ಯಾರೂ ಬರೋದಿಲ್ಲ ಅಲ್ಲ. ಅಲ್ಲ, ಚೇತನರು, ಅವರಿಗೆ ಬದುಕಬೇಕು ಅನ್ನೋ ಬಯಕೆ ಇರುತ್ತೆ, ಆದ್ದರಿಂದ ಬರೋದಿಲ್ಲ. ನಾನು ಗಳಿಸಿದಂತಹ ಅಚೇತನ ಪದಾರ್ಥಗಳು ಅದಾದರೂ ಬರುತ್ತಾ? ಇಲ್ಲಪ್ಪ, ನೀನು ಹೋದ ಮೇಲೆ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿಬಿಡ್ತಾರೆ ಮೈಲಿಗೆ ಅಂತ. ಯಾರೂ ಒಳಗೆ ಇಟ್ಕೊಂಬೋದಿಲ್ಲ. ಮತ್ತೆ ಪ್ರಾಣನು ತನುವ ಬಿಟ್ಟು ಹೋಗುವಾಗ ಎತ್ತಿವನ ಹೊರಗೊಯ್ದು ಹಾಕೆಂಬುವರು. ಎತ್ತಿದ ಕಸಕ್ಕಿಂತ ಕಡೆಯಾಯಿತಿ ದೇಹ, ವಿತ್ತವೆಷ್ಟಿದ್ದರೂ ಫಲವಿಲ್ಲ ಪ್ರಾಣಿ. ಆರು ಸಂಗಡ ಬಾಹೋರಿಲ್ಲ. ಹಾಗಾದರೆ ನಮ್ಮೊಟ್ಟಿಗೆ ಬರೋದೇನು? ನಾನು ಗಳಿಸಿದ ಪಾಪ ಪುಣ್ಯಗಳು.
ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಮತ್ತೊಂದು ಮಾತನ್ನು ಆಡ್ತಾರೆ. ವಿದ್ಯಾ ಕರ್ಮ ಸುತ ಇತಿ. ಯಾವುದು ನಮ್ಮ ಹಿಂದೆ ಬರುವಂಥದ್ದು ಅಂದರೆ ನಾನು ಗಳಿಸಿದ ಆಧ್ಯಾತ್ಮ ವಿದ್ಯೆ ಮತ್ತು ನಾನು ಮಾಡಿದ ಸತ್ಕರ್ಮಗಳು. ಸುತ, ಯೋಗ್ಯವಾದ ಮಗನನ್ನು ನಾನು ಸಂಪಾದನೆ ಮಾಡಿದ್ದೆ ಅಂದರೆ ಮಗನನ್ನೊಟ್ಟಿಗೆ ಬರುವುದಿಲ್ಲ. ಮಗ ಮಾಡಿದಂತಹ ಔರ್ಧ್ವದೇಹಿಕ ವಿಧಿವಿಧಾನಗಳಿಂದ ಜನ್ಯವಾದ ಪುಣ್ಯ ಏನಿದೆ ಅದು ನನ್ನೊಟ್ಟಿಗೆ ಬರುತ್ತೆ. ಅಲ್ಲಿ ದಾರಿಯಲ್ಲಿ ನನಗೆ ತೊಂದರೆ ಆಗುವುದಿಲ್ಲ ಅಂತ ವಿದ್ಯಾ ಕರ್ಮ ಸುತ ಇತಿ ಅಂತ ಆಚಾರ್ಯರು ಹೇಳಿದ್ದು. ಪ್ರಕೃತದಲ್ಲಿ ಪುರಂದರದಾಸರು ಈ ದಿಶೆಯಲ್ಲಿ ನಮಗೆಲ್ಲ ಒಂದು ಸುಂದರವಾದ ಕಿವಿಮಾತನ್ನು ಹೇಳ್ತಾರೆ. ಅಪ್ಪ, ನೀನು ಒಂದು ದಿವಸ ಪರಲೋಕಕ್ಕೆ ಹೋಗ್ತೀಯೋ, ಹೋಗುವ ಮುಂಚೆ ಒಂದಿಷ್ಟು ಬುತ್ತಿನ ಕಟ್ಕೊಂಡು ಹೋಗೋ. ನಾವು ಇಲ್ಲಿಂದ ಇಲ್ಲಿ ಬದರಿ ಯಾತ್ರೆ 1 ತಿಂಗಳು ಹೋಗಬೇಕಾದ್ರೆ ಆಲ್ರೆಡಿ ಎಲ್ಲ ಕಡೆ ಫೋನ್ ಮಾಡಿ ಅಡುಗೆ ಊಟ ತಿಂಡಿ ವ್ಯವಸ್ಥೆಯನ್ನು ವಿಚಾರಿಸ್ಕೊಂಡಿರ್ತೇವೆ. ಆದರೂ ಒಂದು ವೇಳೆ ಅಲ್ಲಿ ಅಡುಗೆ ಅವನಿಲ್ಲ ಅಂತಾದರೆ ಅಥವಾ ಅವನು ಮಾಡಿದ ಅಡುಗೆ ನಮಗೆ ರುಚಿಸ್ಲಿಲ್ಲ ಅಂತಾದರೆ ಅಂಥೇಳಿ ಒಂದು 5-6 ಡಬ್ಬಿ ತೊಗೊಂಡು ಹೋಗಿರ್ತೀವಿ. ನಾವು 4-5 ಚೀಲ ಅವಲಕ್ಕಿಯನ್ನು ಒಯ್ದಿರ್ತೀವಿ ಜೊತೆಯಲ್ಲಿ. ಕುಟ್ಟ ಅವಲಕ್ಕಿ, ಹಸಿ ಅವಲಕ್ಕಿ, ಹುಬ್ಬಳ್ಳಿ ಅವಲಕ್ಕಿ, ತೆಳು ಅವಲಕ್ಕಿ ಅಂತ. ಇಲ್ಲಿಂದ ಇಲ್ಲಿ ಓಡಾಡಬೇಕಾದರೆ ಒಂದು 30 ದಿವಸಕ್ಕೆ ಇಷ್ಟು ಪ್ರಿಪೇರ್ ಆಗ್ತೀವಿ. ಕಾಣದ ಲೋಕಕ್ಕೆ ಹೋಗ್ತಾ ಇದ್ದೀವಿ, ಜೊತೆಯಲ್ಲಿ ಯಾರೂ ಬರೋದಿಲ್ಲ. ಬರುವುದಾದರೆ ಪಾಪ ಪುಣ್ಯಗಳು ಮಾತ್ರ ಅಂತ ಗೊತ್ತಿದ್ದು ನಾವೇನೂ ತೆಗೆದುಕೊಂಡು ಹೋಗೋದಿಲ್ಲ. ಪುಣ್ಯದ್ದು ಪಾಪದ ಲಾರಿ ಗಟ್ಟಲೆ ಪಾಪವು ನಮ್ಮ ಹಿಂದೆ ಉಂಟು. ಹಾಗಾದರೆ ಏನು ಮಾಡಬೇಕು? ಪುರಂದರದಾಸರು ಒಂದು ಸುಂದರವಾದ ಚಿಂತನೆಯನ್ನು ಕೊಡ್ತಾರೆ. ಬುತ್ತಿಯ ಕಟ್ಟೋ ಮನುಜ ಬುತ್ತಿಯ ಕಟ್ಟೋ, ಬುತ್ತಿಯನ್ನು ಕಟ್ಟಿದರೆ ಎತ್ತಲಾದರೂ ಉಣಬಹುದು. ಬುತ್ತಿಯ ಕಟ್ಟೋ ಮನುಜ ಬುತ್ತಿಯ ಕಟ್ಟೋ, ಧರ್ಮವೆಂಬ ಮಡಿಕೆಯಲ್ಲಿ ನಿರ್ಮಲ ಮನಗಂಗೆ ತುಂಬಿ ಸುಮ್ಮನ ದುರಿಯ ಹಚ್ಚಿ ಒಮ್ಮನಕ್ಕೆನ್ನ ಬಾಗಿ. ಬುತ್ತಿಯ ಕಟ್ಟೋ ಮನುಜ ಬುತ್ತಿಯ ಕಟ್ಟೋ, ಅರಿವು ಎಂಬ ಅರಿವೆ ಹಾಸಿ ಹರಿವಿಹಾಲ ಮೊಸರ ತಣಿದು ಪರಮ ವೈರಾಗ್ಯದಿಂದಲೇ ಶ್ರೀಹರಿಗೆ ಅರ್ಪಿತವೆಂದು. ಬುತ್ತಿಯ ಕಟ್ಟೋ ಮನುಜ ಬುತ್ತಿಯ ಕಟ್ಟೋ, ಕರ್ತೃ ಪುರಂದರ ವಿಠ್ಠಲನ ತತ್ವವೆಂಬ ಬುತ್ತಿಯನ್ನು ಹತ್ತಿರ ತಂದಿಟ್ಟುಕೊಂಡು ನಿತ್ಯ ಉಂಡು ತೃಪ್ತಿ ಪಡಿರೋ. ಬುತ್ತಿಯ ಕಟ್ಟೋ ಮನುಜ ಬುತ್ತಿಯ ಕಟ್ಟೋ, ಬುತ್ತಿಯನ್ನು ಕಟ್ಟಿದರೆ ಎತ್ತಲಾದರೂ ಉಣಬಹುದು. ಬುತ್ತಿಯ ಕಟ್ಟೋ ಮನುಜ ಬುತ್ತಿಯ ಕಟ್ಟೋ. ಪುಟ್ಟ ಕೃತಿ, ತುಂಬ ಸುಂದರವಾಗಿ ನಾವು ಏನು ಪ್ಯಾಕಪ್ ಮಾಡ್ಕೋಬೇಕು ಪರಲೋಕಕ್ಕೆ, ಹೇಗೆ ಪ್ರಿಪೇರ್ ಆಗಬೇಕು, ಈ ಒಂದು ಸುಂದರವಾದ ಸಂಗತಿಯನ್ನು ತಿಳಿಸಿಕೊಡ್ತಾರೆ. ಅತ್ಯವಶ್ಯಕವಾಗಿ ನಾವೆಲ್ಲರೂ ಮುಂದೆ ಮಾಡ್ತೇನೆ ಅಂತಲ್ಲ, ಇವತ್ತಿನಿಂದಲೇ ಪ್ರಾರಂಭ ಮಾಡಿಬಿಡುವ. ಒಂದು ಸ್ವಲ್ಪವಾದರೂ ಅವರ ಮಾತನ್ನು ಕೇಳಿ. ಏನದು? ಬುತ್ತಿಯನ್ನು ಕಟ್ಟು, ಬುತ್ತಿಯನ್ನು ಕಟ್ಟು ಮನುಜ ಬುತ್ತಿಯನ್ನು ಕಟ್ಟು. ಯಾಕೆಂದರೆ ಕಟ್ಟಿದ ಬುತ್ತಿಯನ್ನು ನೀನು ಎಲ್ಲಾದರೂ ಉಣಬಹುದು. ನಿನ್ನ ಕೈಯಲ್ಲಿ ಇದೆ ಅಂತಾದರೆ, ಖಂಡಿತ ಪುಣ್ಯವೆಂಬ ಧನ ಇದೆ ಅಂತಾದರೆ, ಯಮಧರ್ಮರಾಜನ ಮಾರ್ಗದ ದಾರಿಯಲ್ಲಿ, ಪರಲೋಕದ ದಾರಿಯಲ್ಲಿ, ಅದು ಯಮಧರ್ಮರಾಜನ ಮನೆಗೆ ಹೋಗ್ಬೋದು, ಇಲ್ಲ ಪುಣ್ಯವಂತರಾದರೆ ಇಂದ್ರನ ಮನೆಗೂ ಹೋಗ್ಬೋದು. ಒಟ್ಟು ದಾರಿಯಲ್ಲಿ ನನಗೆ ದಾರಿ ಗುಂಟ ಅಂತ ಕರೀತಾರೆ. ದಾರಿಯಲ್ಲಿ ಉಣಲಿಕ್ಕೆ ನಿನ್ನ ಕೈಯಲ್ಲೇ ಇದ್ದರೆ ಬೇರೆ ಉಣುವವರನ್ನು ನೋಡಿ ಬೇಸರ ಪಡೋಷ್ಟಿಲ್ಲ, ಅಥವಾ ನನಗೆ ಏನಿಲ್ಲಲ್ವಾ ಅನ್ನುವ ನೈಚ್ಛಾನುಸಂಧಾನ ಇರೋದಿಲ್ಲ. ನೈಚ್ಛಾನುಸಂಧಾನದಕ್ಕಿಂತ ಹಸಿವು ನೀರಡಿಕೆಯಿಂದ ಬಳಲಿ ಬೆಂಡಾಗಿ ಒದ್ದಾಟವನ್ನು ಅನುಭವಿಸಬೇಕಾಗತ್ತಂತಲ್ಲಿ, ಅದು ಇರೋದಿಲ್ಲ. ಹಾಗಾಗಿ ಹೌದು, ಬುತ್ತಿಯನ್ನು ಕಟ್ಟಬೇಕು ಅಂದ್ರಲ್ಲ, ಹೇಗೆ ಏನು ಎತ್ತ ತುಂಬ ಸುಂದರವಾಗಿ. ಸಾಮಾನ್ಯವಾಗಿ ಬುತ್ತಿ ಅಂದರೆ ಹಿಂದೆಲ್ಲ ಮೊಸರು ಚಿತ್ರ ಕಟ್ಕೊಂಡು ಹೋಗೋರಂತೆ. ಇವತ್ತು ಆ ಕಾನ್ಸೆಪ್ಟ್ ಎಲ್ಲ ಇಲ್ಲ. ಪುರಂದರದಾಸರಂತಾರೆ, ಧರ್ಮವೆಂಬ ಮಡಿಕೆಯಲ್ಲಿ ಬುತ್ತಿಯನ್ನು ಕಟ್ಟಬೇಕು. ಅದನ್ನು ಎಲ್ಲಿ ಇಟ್ಕೊಂಡು ಹೋಗಬೇಕು ಅಂದರೆ ಧರ್ಮವೆಂಬ ಮಡಿಕೆಯಲ್ಲಿ ಅಂತಂದರು. ಯಾವುದಿದು ಮಡಿಕೆ? ನಮ್ಮ ದೇಹವನ್ನೇ ಘಟ ಘಟ ಅಂತ ಶಾಸ್ತ್ರದಲ್ಲಿ ಕರೆಯುವ ಪದ್ಧತಿ. ಹಾಗಾಗಿ ಈ ನಮ್ಮ ದೇಹದಲ್ಲಿ ಧರ್ಮವೆಂಬ ಮಡಿಕೆಯಲ್ಲಿ, ಈ ದೇಹ ಬಂದದ್ದು 2 ಕಾರಣಕ್ಕಾಗಿ. ಒಂದು ಧರ್ಮಾಚರಣೆಯನ್ನು ಮಾಡಲಿಕ್ಕಾಗಿ,
ಧರ್ಮಾಚರಣೆ ಮಾಡಿದ್ದಕ್ಕಾಗಿ, ಕಾರ್ಯವೂ ಹೌದು. ನಿನಗೆ ಈ ದೇಹವನ್ನು ದೇವರು ಕೊಡಬೇಕಾದರೆ ಪುಕ್ಕಟ್ಟೆ ಕೊಟ್ಟಿಲ್ಲ. ಪ್ರಾಚೀನ ಆಚೀರ್ಣ ಪುಣ್ಯೋಚ್ಚಯ ಚತುರತರ ಆಚಾರತಶ್ಚಾರುಚಿತ್ತ ನತ್ಯುಚ್ಚಾಂ ರೋಚಯಂತೀಂ ಅಂತ ಹೇಳಿ ತ್ರಿವಿಕ್ರಮ ಪಂಡಿತರು ಅಂದಂತೆ ತುಂಬ ಪುಣ್ಯ ನಮ್ಮದು, ನಮ್ಮ ಹಿರಿಯರು ಮಾಡಿದ್ದು ಎಲ್ಲವನ್ನ ಸೇರಿಸಿ ದೇವರು ಪಾಪವನ್ನು ಸ್ವಲ್ಪ ಹೆಚ್ಚಾಗಿ ಗಣನೆಗೆ ತೆಗೆದುಕೊಳ್ಳದೆ ಒಂದಿಷ್ಟು ಸಾಧನವನ್ನು ಮಾಡಿಕೊಳ್ಳಲಿ ಅಂತ ಮನುಷ್ಯ ಶರೀರವನ್ನು ಭಗವಂತ ಕೊಟ್ಟ. ಜಗನ್ನಾಥದಾಸರು ಅದನ್ನೇ ಅಂತಾರೆ, ನಮಗೊಂದು ಭ್ರಮೆ ಇದೆ, ಅಪ್ಪ ಅಮ್ಮ ಹಡದದ್ದು ಅಥವಾ ಗರ್ಭಿಣಿ ಶ್ರೀಮಂತಳಾಗಿದ್ಲು, ಅದಕ್ಕೆಲ್ಲ ಡೆಲಿಷಿಯಸ್ ಫುಡ್ಸ್, ಗರ್ಭಿಣಿ ಇದ್ದಾಗ ಏನೇನು ಕೊಡಬೇಕು ರಿಚ್ ಫುಡ್ ಅಂತ, ಅತೀ ಗಟ್ಟಿಯಾದ ಪದಾರ್ಥಗಳು ಅಥವಾ ಅದಕ್ಕೆ ವಿಟಮಿನ್ನು ಮತ್ತೊಂದು ಮಗದೊಂದು ಏನೇನಿದೆಯೋ ಅದನ್ನೆಲ್ಲ ಕೊಟ್ಟಿದ್ದಕ್ಕೆ ಮಗು ಗಟ್ಟಿಮುಟ್ಟಿಯಾಗಿದೆ. ಅದು ಯಾವುದೂ ಕಾರಣ ಅಲ್ಲ, ಅದು ಒಂದು ಸ್ವಲ್ಪಕ್ಕೆ ಕಾರಣ ಆಗಬಹುದು, ಆದರೆ ಮುಖ್ಯವಾಗಿ ದೇವರು ಕೊಟ್ಟದ್ದು ಅಂತಾರೆ. ವೈದೇವರನ್ನು ಕೊಂಡಾಡ್ತಾ ಸಾಧನ ಶರೀರವಿದು ನಿದಯದಿ ಕೊಟ್ಟದ್ದು ಸಾಧಾರಣವು ಅಲ್ಲ ಸಾಧು ಪ್ರಿಯ ವೇದವಾದೋದಿತ ಜಗನ್ನಾಥ ವಿಠ್ಠಲನ ಪಾದಭಕುತಿಯ ನಿತ್ತು ಮೋದ ಕೊಡು ಸತತ ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು, ನೀನು ದಯಮಾಡಿ ಕೊಟ್ಟದ್ದೇ ವಿನಃ ಇದು ನಾನು ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡದ್ದಲ್ಲ. ನೀನು ದಯ ಮಾಡದೇ ಇದ್ದಿದ್ರೆ ಈ ಶರೀರ ಬರ್ತಿರಲಿಲ್ಲ ಅಂತ. ಈ ದಿಶೆಯಲ್ಲಿ ಪುರಂದರದಾಸರಂತಾರೆ, ಬುತ್ತಿಯ ಕಟ್ಟೋ ಮನುಜ, ನೀನು ಬುತ್ತಿಯನ್ನು ಧರ್ಮವೆಂಬ ಮಡಿಕೆಯಲ್ಲಿ, ಆ ಧರ್ಮವೆಂಬ ಮಡಿಕೆ ಧರ್ಮಾಚರಣೆ ಮಾಡಲಿಕ್ಕಾಗಿ ಈ ಶರೀರ. ಯಾಕೆಂದರೆ ಮಿಕ್ಕಿದ್ದೆಲ್ಲವನ್ನು ನಾವು ಮತ್ತೆ ಮತ್ತೆ ಸಂಪಾದನೆ ಮಾಡ್ಬೋದು, ಆದರೆ ಕಳೆದುಕೊಂಡ ಆಯುಷ್ಯವನ್ನು, ಕಳೆದುಕೊಂಡ ಈ ದೇಹವನ್ನು ಮತ್ತೆ ಪಡೀಲಿಕ್ಕಾಗೋದಿಲ್ಲ. ಈ ದಿಶೆಯಲ್ಲಿ ಈ ದೇಹ ಬಂದಾಗ ಒಂದಿಷ್ಟು ಸಾಧನೆಗಾಗಿ ಬಳಸಿಕೊಳ್ಳಿ ಅಂಥೇಳಿ ಧರ್ಮವೆಂಬ ಮಡಿಕೆಯಲ್ಲಿ ಎಂದರು. ಧರ್ಮ ಅನ್ನುವಂತಹ ಮಡಿಕೆ, ಈ ಧರ್ಮವೆನ್ನುವ ಮಡಿಕೆಯಲ್ಲಿ ಧರ್ಮಕ್ಕಾಗಿ ಈ ದೇಹ. ಯಾಕೆಂದರೆ ಭಾಗವತದಲ್ಲಿ ಆ ಮಾತನ್ನು ಆಡ್ತಾ ಇರ್ದ, ಬ್ರಹ್ಮಾವಬೋಧ ದಿಷಣಂ ಮುದಮಾಪದೇವ. ಬೇರೆ ಬೇರೆ ತರಹದ ಎಲ್ಲ ದೇಹಗಳನ್ನು ನಿರ್ಮಾಣ ಮಾಡಿದ ಮೇಲೂ ಯಾಕೋ ತೃಪ್ತಿಯಾಗಿಲ್ಲ. ಮನುಷ್ಯ ದೇಹವನ್ನು ನಿರ್ಮಾಣ ಮಾಡಿದ ಮೇಲೆ ತುಂಬ ಸಂತೋಷ ಆಯ್ತಂತ. ಯಾಕೆ? ಧರ್ಮವನ್ನು ಇದರಲ್ಲಿ ಆಚರಣೆ ಮಾಡ್ಬೋದು. ಮಿಕ್ಕಿದ್ದೆಲ್ಲವೂ ಬೇರೆ ದೇಹದಲ್ಲಿ ಸಾಧ್ಯ ಇದೆ. ಆಹಾರವನ್ನು ತಿನ್ನೋದು ಹೊಟ್ಟೆ ತುಂಬ ಪ್ರಾಣಿಗಳು ತಿಂತಾವೆ, ಕಣ್ತುಂಬ ನಿದ್ದೆಯನ್ನು ಮಾಡೋದು ಪ್ರಾಣಿಗಳು ಮಾಡುತ್ತೆ, ಆಮೇಲೆ 10 ಮಕ್ಕಳನ್ನು ಹಿಡಿಯೋದು ಅದು ಪ್ರಾಣಿಗಳಿಗೆ ಸಾಧ್ಯ ಇದೆ. ಆಹಾರ ನಿದ್ರಾ ಭಯ ಮೈಥುನಾದಿ ಈ ಎಲ್ಲವೂ ಬೇರೆ ಪ್ರಾಣಿಯ ಯೋನಿಯಲ್ಲೂ ಸಾಧ್ಯ ಇದೆ. ಮನುಷ್ಯನಾಗಿ ಬಂದಾಗ ಮಾತ್ರ ಸಾಧ್ಯ ಇರೋದು ತತ್ವಜ್ಞಾನ ಸಂಪಾದನೆಯನ್ನು ಮಾಡೋದು, ಧರ್ಮಾಚರಣೆಯನ್ನು ಮಾಡೋದು. ಹಾಗಾಗಿ ಧರ್ಮವೆಂಬ ಮಡಿಕೆಯಲ್ಲಿ, ಅಥವಾ ಇನ್ನೂ ತುಂಬ ಸುಂದರವಾದ ಚಿಂತನೆಯು ಪುರಂದರದಾಸರ ಮಾತಿಗೆ ಇದೆ. ಧರ್ಮ ಅಂತ ದೇವರಿಗೆ ಹೆಸರು, ಧರ್ಮೋ ಧರ್ಮವಿದುತ್ತಮಃ. ವಿಷ್ಣು ಸಹಸ್ರನಾಮದಲ್ಲಿ ದೇವರನ್ನು ಧರ್ಮ ಅಂತ ಕರೆದೆಯಾರು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಧರ್ಮ ಶಬ್ದದ ನಿರ್ವಚನವನ್ನು ಭಾಗವತ ತಾತ್ಪರ್ಯದಲ್ಲಿ ಅಂತಾರೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ಅನ್ನುವ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ, ಧರ್ಮ ಅಂದರೆ ದೇವರನ್ನು ಧರ್ಮ ಅಂತ, ಧಾರಕತ್ವ ಧರ್ಮ ಇತ್ಯುಚ್ಯತೆ ಹರಿಹಿ. ಎಲ್ಲರನ್ನ ಧಾರಣೆ ಮಾಡಿದ್ದರಿಂದ ದೇವರಿಗೆ ಧರ್ಮ ಅಂತ. ಇನ್ಫ್ಯಾಕ್ಟ್ ಧರ್ಮಕ್ಕೆ ಧರ್ಮ ಅನ್ನುವ ಹೆಸರು ಇದ್ದದ್ದೇ ನನಗೆ ಇದ್ದಾಗ ನಾನು 4 ಜನಕ್ಕೆ ಕೊಟ್ಟರೆ ನನಗೆ ಇಲ್ಲದೇ ಇದ್ದಾಗ ಮೆಚೂರ್ ಆಗತ್ತಂತೆ. ದೇವರು ಅದನ್ನು ನನಗೆ ಒದಗಿಸಿ ಕೊಡ್ತಾನೆ. ಆದ್ದರಿಂದ ಇದ್ದಾಗ ಮಾಡಿಕೋ ಅಂತ ನನಗೆ ಹೇಳಿದ್ದು. ಪ್ರಕೃತದಲ್ಲಿ ದೇವರನ್ನೇ ಧರ್ಮ ಅಂತ ಕರೆದರು. ಧರ್ಮವೆಂಬ ಮಡಿಕೆಯಲ್ಲಿ ಅಂದರೆ ಈ ಮಡಿಕೆ, ಈ ದೇಹ ಶ್ರೀಹರಿ ನೀನು ಕೊಟ್ಟದ್ದು. ಈ ದೇಹದಿಂದ ನಾನು ಏನೇ ಆಚರಣೆ ಮಾಡ್ತಾ ಇದ್ದೀನಲ್ಲ, ಅದು ನನ್ನೊಳಗೆ ನಿಂತು ಪ್ರೇರಕನಾಗಿ ನೀನು ಮಾಡಿಸ್ತಾ ಇದ್ದೀ ಅನ್ನುವ ಎಚ್ಚರಿಕೆಯಿಂದ ಮಾಡು. ಧರ್ಮವೆಂಬ ಮಡಿಕೆಯಲ್ಲಿ, ಧರ್ಮ ಅಂದರೆ ಭಗವಂತ, ಭಗವಂತನೆಂಬ ಮಡಿಕೆ ಅಂದರೆ ಭಗವಂತನೇ ಕೊಟ್ಟ ಈ ಮಡಿಕೆಯಲ್ಲಿ ಈ ದೇಹದಿಂದ ನೀನು ಕರ್ಮಾಚರಣೆ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡು. ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಾತ್ಮನಾಮ ಪ್ರಕೃತೆ ಸ್ವಭಾವಾತ್ ಕರೋತಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತೆ ಅಂತ ಭಾಗವತ ಹೇಳಿತು.
ಆಯಿತು ಅಂತ ಕರೋಮಿ ಅದ್ಯ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ ಅಂತ. ಸರಿ, ಧರ್ಮವೆಂಬ ಮಡಿಕೆಯಲ್ಲಿ ನಿರ್ಮಲ ಮನ ಗಂಗೆ ತುಂಬಿ, ಅದರಲ್ಲಿ ನಾವು ನೀರನ್ನು ಮೊದಲು ತುಂಬಬೇಕು. ಅನ್ನಕ್ಕೆ ಹೆಸರಿಡೋದು ಅಂತ ಅಂದರೆ ಮೊದಲು ನೀರನ್ನು ಮರಳಿಸಿಕೊಂಡು, ತುಂಬ ದೊಡ್ಡ ದೊಡ್ಡ ಸಮಾರಾಧನೆಗಳಲ್ಲಿ ಎಷ್ಟು ಜನ ಬರ್ತಾರೋ ಗೊತ್ತಿರೋದಿಲ್ಲ. ಅದಕ್ಕೆ ಒಂದು ಪಂಚಿತ್ರೆಯಲ್ಲೋ ಒಂದು ದೊಡ್ಡ ಹಂಡೆಯಲ್ಲೋ ನೀರು ಕುದಿತಾ ಇರತ್ತೆ. ಜನ ಹೆಚ್ಚಾದರೂ ಅಕ್ಕಿ ತೊಳಿ ನೀರು ಹಾಕು, ಒಂದು ಅರ್ಧ ಗಂಟೆಯಲ್ಲೋ ಕಾಲು ಗಂಟೆಯಲ್ಲೋ ಮತ್ತೆ ಒಂದು 500 ಜನಕ್ಕೋ 1000 ಜನಕ್ಕೋ ಆಗುವಂತೆ ಅನ್ನವನ್ನು ಕೊಡೋದು. ಹಾಗಾದರೆ ನೀರನ್ನು ನಾವು ಹಾಕಬೇಕು. ಈ ಧರ್ಮವೆಂಬ ಮಡಿಕೆಯಲ್ಲಿ ಯಾವ ನೀರು? ನೀರಿಗೂ ಕರ್ಮಕ್ಕೂ ಸಂಸ್ಕೃತದಲ್ಲಿ ಸಿನಾನಿಮ್ಸ್, ಅದೆರಡು ಪರ್ಯಾಯ ವಾಚಕಗಳು. ಸಾಮಾನ್ಯವಾಗಿ ಕರ್ಮಾಚರಣೆ ಮಾಡು ಅಂತ ಹೇಳುವ ಸಂದರ್ಭದಲ್ಲಿ ನೀರು ಅಂತ ವ್ಯವಹಾರ ಮಾಡೋದು ತುಂಬ ಪ್ರಸಿದ್ಧವಾದದ್ದು. ಅಂದರೆ ಈಶಾವಾಸ್ಯನ ಉಪನಿಷತ್ತಿನಲ್ಲಿ ತಸ್ಮಿನ್ನಪೋ ಮಾತರಿಶ್ವಾದಧಾತಿ, ಮುಖ್ಯ ಪ್ರಾಣದೇವರು ದೇವರಿಗೆ ನೀರನ್ನು ಬಿಡ್ತಾರೆ. ಏನು ದೇವರಿಗೆ ನೀರನ್ನು ಬಿಡೋದು? ನೀರನ್ನು ಅರ್ಪಿಸ್ತಾರೆ ಅಲ್ಲ. ಅಪಹ ಕರ್ಮಾಣಿ, ಜೀವಜಾತ ಮಾಡಿದ ಎಲ್ಲ ಕರ್ಮಗಳನ್ನು ಮುಖ್ಯ ಪ್ರಾಣದೇವರು ದೇವರಿಗೆ ಅರ್ಪಿಸ್ತಾರೆ ಅಂತ ಅರ್ಥ ಇದೆ. ಆ ದಿಶೆಯಲ್ಲಿ ನಾವು ಈ ಕೊಡದಲ್ಲಿ, ಧರ್ಮವೆಂಬ ಘಟದಲ್ಲಿ, ಅಂದರೆ ಧರ್ಮಾಚರಣೆ ಮಾಡಲಿಕ್ಕೆ ಯೋಗ್ಯವಾದ ಈ ಶರೀರದಲ್ಲಿ ನೀರನ್ನು ತುಂಬಬೇಕು. ಸತ್ಕರ್ಮಗಳನ್ನು ನಾನು ತುಂಬಬೇಕು, ಸತ್ಕರ್ಮಾಚರಣೆಗಾಗಿ ಬಳಸಿಕೊಳ್ಳಬೇಕು ಅಂತ ಅದರ ಅಭಿಪ್ರಾಯ. ಯಾವುದದು? ನಿರ್ಮಲ ಮನ ಗಂಗೆ ತುಂಬಿ. ಎಂಥ ಮಾತು! ಗಂಗೆಯನ್ನು ತುಂಬು ಅಂದರು. ನಾನೆಲ್ಲೋ ಬೆಂಗಳೂರಲ್ಲೋ ಅಥವಾ ಗಂಗೆಗೂ ನನಗೂ ಬಹಳ ದೂರ ಇದೆ. ನಾನು ಸೌತ್ ಇಂಡಿಯಾದಲ್ಲಿ ಇದ್ದೇನೆ, ನಾರ್ತ್ ಇಂಡಿಯಾದಲ್ಲಿ ನಾನಿಲ್ಲ. ನಾನೆಲ್ಲಿ ದಿನ ಗಂಗೆ ತುಂಬೋದು? ಅಲ್ಲಪ್ಪ, ನಿನ್ನ ಮನಸ್ಸೇ ಗಂಗೆ ಅಂದರು. ನಿನ್ನ ಮನಸ್ಸು ಶುದ್ಧವಾಗಿದ್ದರೆ ಗಂಗೆ ಎಷ್ಟು ಪವಿತ್ರವಾಗಿರಬೇಕು. ಮನಸ್ಸಿನಲ್ಲಿ ರಾಗದ್ವೇಷಗಳು, ಕೊಳಕು ತುಂಬಿರಬಾರ್ದು. ಶ್ರೀಮದಾಚಾರ್ಯರು ದಿನ ಮನಸ್ಸಿನಲ್ಲಿ ಮಾನಸಿಕ ಪೂಜೆಯನ್ನು ಮಾಡ್ತಾಯಿದ್ರು ಅನ್ನಬೇಕಾದ್ರೆ ಈ ಮಾತನ್ನೇ ಆಡ್ತಾರೆ. ತಮರುಣಮಣಿ ವರ್ಣಂ ದಿವ್ಯ ದೇಹಕ್ಯಗೇಹೆ ಸ್ನಪಿತ ಪತಿ ಪೃಥು ಶ್ರದ್ಧಾ ನದಿ ಚಿತ್ತವಾರ್ಭಿಹಿ. ಶ್ರದ್ಧೆ, ದೇವರಿದಾನೆ, ಧರ್ಮ ಕರ್ಮಗಳು ಇದೆ ಅನ್ನುವಂತಹ ನದಿ ಅಂತ. ಅದೇ ನದಿ, ಆ ನದಿಯಲ್ಲಿರುವ ನೀರು ಯಾವುದು ಅಂತಂದರೆ ಚಿತ್ತ, ಮನಸ್ಸು. ಪರಮಾತ್ಮನಲ್ಲಿ ಮನಸ್ಸಿರೋದು, ಭಗವದ್ಭಕ್ತರಲ್ಲಿ ಮನಸ್ಸು ಇಡೋದು. ಮನಸ್ಸಿನಲ್ಲಿ ಕೆಟ್ಟ ಕೊಳಕು ಆಲೋಚನೆಗಳನ್ನು ಮಾಡದೆ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಅನ್ನುವ ಶುದ್ಧವಾದ ಮನಸ್ಸೇನಿದೆ, ಆ ಶುದ್ಧವಾದ ಮನಸ್ಸೇ ಗಂಗೆ ಇದ್ದಾಗೆ. ಮನಸ್ಸು ಕೊಳಕಾಗಿದ್ದರೆ ಗಂಗೆಯಲ್ಲಿ ಮಿಂದು ಪ್ರಯೋಜನ ಇಲ್ಲ. ಕೆಟ್ಟ ಮನಸ್ಸಿರೋರು ಗಂಗೆಯಲ್ಲೇ 1000 ವರ್ಷ ಇದ್ದರೂ ಏನೂ ಶುದ್ಧ ಆಗೋದಿಲ್ಲ. ಮನಸ್ಸು ಯೋಗ್ಯವಾಗಿದ್ದರೆ, ಶುದ್ಧವಾಗಿದ್ದರೆ ಅವರು ತಮ್ಮ ಮನೆಯಲ್ಲೇ ಸ್ನಾನ ಮಾಡಿದರೂ ಗಂಗೆಯಲ್ಲಿ ಮಿಂದರೆ ಏನು ಪುಣ್ಯ ಬರಬೇಕೋ ಅಷ್ಟು ಬರುತ್ತೆ. ಈ ಎಲ್ಲ ಸಾಧನೆಗಳ ಪ್ರಧಾನ ಫಲ ಮನಃಶುದ್ಧಿಗಾಗೆ. ನಾವು ಅದನ್ನು ತುಂಬ ತಿಳ್ಕೋಬೇಕಾಗಿದೆ. ಏಕೆಂದರೆ ಕಾಮಕ್ರೋಧಗಳಿಂದಲೋ ತಾತ್ಕಾಲಿಕವಾಗಿ ಏನೋ ಕೀರ್ತಿ ಬರುತ್ತೆ ಅಂತ ಮಾಡಬಾರದ ಕೆಲಸವನ್ನು ಮಾಡಿ ನಾವು ಗಂಗೆ ಯಾತ್ರೆಯನ್ನು ಮಾಡಿದೆ, ಬದರಿ ಯಾತ್ರೆಯನ್ನು ಮಾಡಿದೆ, ಸರ್ವಥಾ ದೇವರು ಯಾವ ಪುಣ್ಯವನ್ನು ಕೊಡೋದಿಲ್ಲ. ಹಾಗಾಗಿ ಪುರಂದರದಾಸರಂತಾರೆ, ನಿರ್ಮಲ ಮನ ಗಂಗೆ ತುಂಬಿ, ಒಳ್ಳೆ ಮನಸ್ಸು, ಶುದ್ಧವಾದ ಮಲ ಇಲ್ಲದ ಮನಸ್ಸಿನಲ್ಲಿ ಕೊಳಕೇ ಇರಬಾರ್ದು. ಅದು ನಾನು ನನ್ನದು ಅನ್ನೋ ಕೊಳಕಿರಬಾರ್ದಂತ. ನಿರ್ಮಲ ಮನ ಗಂಗೆ ತುಂಬಿ ಸುಮ್ಮನ ದುರಿಯ ಹಚ್ಚಿ, ಅದು ಚೆನ್ನಾಗಿ ಕಾಯಬೇಕು ಅಂದರೆ ಉರಿಯನ್ನು ಹಚ್ಚಬೇಕಲ್ವ. ಉರಿ ಹಚ್ಚಿದರೆ ಕಟ್ಟಿಗೆಯಿಂದ ಉರಿತಾ ಇದ್ದರೆ ಕೆಳಗೆ ಗಡಿಗೆಯಲ್ಲಿರುವ ನೀರು ಕುದಿಯತ್ತೆ. ಹಾಗಾದರೆ ಇಲ್ಲಿ ಯಾವ ಉರಿಯನ್ನು ಹಚ್ಚೋದು? ಸುಮ್ಮಾನ, ಮಾನ ಅಂದರೆ ನಾನು ನಂದು. ನಿರ್ಮಾಣ ಮೋಹಾಜಿತ ಸಂಗದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢಾಪದಮವ್ಯಯಂ ತತೆ. ಭಗವದ್ಗೀತೆಯಲ್ಲಿ ದೇವರು ಮಾನ ಮೋಹ, ನಿರ್ಮಾಣ ಮೋಹ ಅಂತ ಬರೆದ್ಯಾನ. ನಿರ್ಗತ ಮಾನ ಮೋಹಗಳು. ಅಲ್ಲಿ ಮಾನ ಅನ್ನುವ ಪದಕ್ಕೆ ಅರ್ಥವನ್ನು ಬರೀತಾ, ಏನು ಮಾನ ಅಂದರೆ ಅದಕ್ಕೆ ಸುಂದರವಾದ ಅರ್ಥವನ್ನು ಬರೀತಾರೆ. ಮಾನ ಮೋಹಾಭ್ಯಾಂ ನಿರ್ಗತಃ ಅಹಂಕಾರ ಮಿಥ್ಯಾಜ್ಞಾನ. ಅಹಂಕಾರ, ಮಾನ ಅಂದರೆ ಅಹಂಕಾರ, ನಾನು ದೊಡ್ಡವನು. ಈ ಮನುಷ್ಯನಿಗೆ ಅಹಂಕಾರ ಬಂತು ಅಂತಾದರೆ ಯಾರನ್ನ ಬೇಕಾದರೂ ತಿರಸ್ಕಾರ ಮಾಡ್ತಾನೆ. ಅವನ ದೃಷ್ಟಿಯಲ್ಲಿ ದೇವತೆಗಳಿಲ್ಲ, ಗುರುಗಳಿಲ್ಲ, ಎಲ್ಲರನ್ನೂ ತಿರಸ್ಕಾರ ಮಾಡ್ತಾನೆ. ನಾನು ದೊಡ್ಡವನಾಗಿರಬೇಕು. ಆ ಕಾಲದಲ್ಲಿ ಎಲ್ಲರೂ ನನ್ನ
ದಾಸರಾಗಿರಬೇಕು, ನನ್ನನ್ನು ಐಕಾನ್ ಅಂತೆ ನೋಡಬೇಕು ಅಂತ. ಎಷ್ಟು ಅನ್ಯಾಯ ಮಾಡ್ತೇವೆ ಅಂದರೆ ನಾವು ಈ ಮಾನಕ್ಕಾಗಿ. ಮಾನ ಅಂದರೆ ಅಹಂಕಾರ. ಇನ್ನು ಮಿಥ್ಯಾಜ್ಞಾನ, ವಿಪರೀತ ಜ್ಞಾನ ಅಂತೂ ಇದ್ದರೆ ದೇವರೇ ದಿಕ್ಕು. ಹಾಗಾಗಿ ಮಾನ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬರೆಯೋದು ಅಹಂಕಾರ ಮಿಥ್ಯಾಜ್ಞಾನಾಭ್ಯಾಂ ನಿರ್ಗತಃ. ಯಾರಿಗೆ ಅಹಂಕಾರ ಹಾಗೂ ಮಿಥ್ಯಾಜ್ಞಾನಗಳು ಇಲ್ಲ ಅವನಿಗೆ ಮಾನಮೋಹಗಳು ಇಲ್ಲ ಅಂತ. ಹಾಗಾಗಿ ಮಾನದ ಉರಿಯ ಹಚ್ಚಿ ಸುಮ್ಮಾನ, ನಮಗೆ ತುಂಬ ಈಗೋ ಇದೆ, ನಾನು ಅಂತ, ಅದನ್ನು ನಾವು ಸುಡಬೇಕಂತೆ. ಅದು ನಾನು ಅನ್ನೋದು ಬಿಡಬೇಕಂತೆ. ನಾನು ಅನ್ನೋದನ್ನು ಬಿಟ್ಟರೆ ಮಾತ್ರ ದೇವರು ಕಾಣಿಸ್ತಾನೆ ಅಂತ. ಒಮ್ಮಾನಕ್ಕೆನ್ನ ಬಾಗಿ. ಇನ್ನು ಒಮ್ಮನ ಅನ್ನೋ ಅಕ್ಕಿ, ಆ ಅಕ್ಕಿಯನ್ನು ಹಾಕಿ ಉಭಯೋರಭೇದ, ಅದೇ ಅಕ್ಕಿಯೇ ಅನ್ನ ಆಗತ್ತೆ. ಅನ್ನವಾಗಿ, ಬಾಗಿ ಅಂದ್ಯಾರೆ ಅನ್ನವಾಗಿ. ಅನ್ನ ಆಗಬೇಕಾದರೆ ಅದರಲ್ಲಿ ಅಕ್ಕಿ ಯಾವುದು? ಅದಕ್ಕೆ ಒಮ್ಮಾನ. ಏನದು ಒಮ್ಮಮನ? ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ದೇವರೇ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ ಅನ್ನುವ ಜ್ಞಾನ ಅದು ಯಥಾರ್ಥವಾದದ್ದು. ಅದು ನನ್ನನ್ನು ರಕ್ಷಣೆ ಮಾಡೇ ಮಾಡುತ್ತೆ ಅನ್ನುವ ವಿಶ್ವಾಸ ಏನಿದೆ ಅದು ಬೇಕೇ ಬೇಕು. ದೇವರು ವಿಶ್ವಾಸ ಮಾಡಿದಾಗ ಕೆಲವು ಪರೀಕ್ಷೆಯನ್ನು ಒಡ್ತಾನೆ. ಅಯ್ಯೋ ನಾನು ಬಿಟ್ಟಿದ್ರೆ ಚೆನ್ನಾಗಿರೋದಾ ಅನ್ನಿಸತ್ತೆ. ಇಲ್ಲ, ಅವನು ರಕ್ಷಣೆ ಮಾಡೇ ಮಾಡ್ತಾನೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ ಅಂತ. ಹಾಗಾಗಿ ಒಮ್ಮನ, ಇದೇ ನಿಜವಾದ ಅಕ್ಕಿ. ಒಮ್ಮನ ಅನ್ನೋದಕ್ಕೆ ಇನ್ನೊಂದು ಒಳ್ಳೆ ಮನಸ್ಸು. ಅದರಿಂದ ನಾವು ಮಾಡುವ ಯಾವುದೇ ಕೆಲಸ, ಆಡಿದ ಮಾತಿದೆಯಲ್ಲ ಅದು ಅನ್ನ ಅಂತ. ಅನ್ನಂತೂ ಸೂನೃತಾವಾಣಿ ಅಂತ ಏಕಾಸ್ಕಂದ ಭಾಗವತದಲ್ಲಿ ಭಗವಂತ ಉದ್ಧವರಿಗೆ ಹೇಳ್ತಾನೆ, 4 ಜನಕ್ಕೆ ನೋವಾಗದಂತೆ ಆಡುವ ಮಾತಿದೆಯಲ್ಲ ಅದು ಒಳ್ಳೆ ಅನ್ನ ಅಂತ. ಇದನ್ನಂತೂ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈ ಅನ್ನದಾನವನ್ನಂತೂ ಮಾಡಲೇಬೇಕು. ಮಾಡಬಹುದಲ್ಲ, ಮಾಡಬೇಕು. ಒಮ್ಮನ ಅಕ್ಕಿ ಅನ್ನವಾಗಿ. ಇನ್ನು ಇದಾಯಿತು, ಅನ್ನವನ್ನು ನೀನು ಮಾಡು. ಒಂದೇ ಮನ, ಅದೇ ಅಕ್ಕಿ ಹರಿರೇವ ಪರಹ ಹರಿರೇವ ಗುರು ಅಂತ. ಇನ್ನೊಂದು, ದೇವರನ್ನೇ ಅನ್ನ ಅಂತಾನು ಅಂದ್ಯಾರ. ಯಾಕೆ ದೇವರು ಅನ್ನ? ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾದನ್ನಂ ಸದುಚ್ಯತ ಇತಿ. ಅವನು ನಮ್ಮನ್ನು ತಿಂತಾನೆ, ನಾವು ಅವನನ್ನು ತಿಂತೇವಂತೆ. ನಾವೇನು ತಿನ್ನೋದು? ಉಪಜೀವ್ಯತ್ವಮೇವ ಅದ್ಯತ್ವಂ ಅಂತ ಬರೀತಾರೆ. ದೇವರನ್ನು ಬಿಟ್ಟು ನಾವಿರಲಿಕ್ಕಾಗೋದಿಲ್ಲಲ್ಲ. ಆದ್ದರಿಂದ ನಮಗೆ ದೇವರು ಅನ್ನ. ಅನ್ನ ನಮಗೆ ಹೇಗೆ ಜೀವನಕ್ಕೆ ಆಧಾರವೋ ಹಾಗಾದರೆ ದೇವರು ಪರಮ ಆಧಾರ. ಅವನನ್ನು ಬಿಟ್ಟು ಇರಲಿಕ್ಕಾಗೋದಿಲ್ಲಲ್ಲ. ಕನಕದಾಸರಂದ್ರಲ್ಲ ಅದನ್ನೇ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲಿ ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯ ಮುನಿದರೆ ಮತ್ತೆ ರಾಜ್ಯವನ್ನು ಬಿಡಬಹುದು, ತೋಯಜಾಕ್ಷನೇ ನಿನ್ನಂಗ್ರಿ ಗಳಿಗೆ ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಬಿಡಲಾಗದ ವಸ್ತು ಆದದ್ದರಿಂದ ವೇದ ಅಹಂ ಅಂತು. ಅಹೇಯತ್ವಾತ್ ಅಹಂ ನಾಮ. ಬಿಡಲಾಗದವನು ದೇವರು. ಅವನನ್ನು ನಾವು ಬಿಟ್ಟರೆ ನಾವು ಬಿಡೋದಲ್ಲ, ದೇವರು ನಮ್ಮನ್ನು ಬಿಟ್ಟರೆ ನಾವು ಉಳಿಯೋದೇ ಇಲ್ಲ. ಈ ದಿಶೆಯಲ್ಲಿ ಅನ್ನ ಅಂದರೆ ಒಮ್ಮನ ಅಕ್ಕಿ. ಒಂದೇ ಮನ. ದೇವರು ಇದ್ದೇ ಇದ್ದಾನೆ, ನನ್ನನ್ನು ರಕ್ಷಣೆ ಮಾಡೇ ಮಾಡ್ತಾನೆ, ಅವನು ಅನ್ನಮಯ, ಅವನಿಲ್ಲ ಅಂದರೆ ನಾನು ಇರೋದಿಲ್ಲ ಅನ್ನುವ ವಿಶ್ವಾಸ ಏನಿದೆ ಅದನ್ನೇ ಅನ್ನ ಮಾಡು. ಇದು ಅಂದರೆ ಮನಸ್ಸು ಅನ್ನದಂತೆ ಮೆತ್ತಗೆ ಆಗಬೇಕಂತೆ, ಹಾರ್ಡಾಗಿರಬಾರ್ದು. ಅಕ್ಕಿ ಹಾರ್ಡಾಗಿರುತ್ತೆ, ಅಥವಾ ಅನ್ನ ಹಂಜಕ್ಕಿ ಆದರೆ ತುಂಬ ಕಠಿಣ. ಆದರೆ ಮೆತ್ತಗೆ ಇದ್ದರೆ ತುಂಬ ಚಂದ, ತಿಂದೋರಿಗೂ ಚಂದ, ಅರಗತ್ತೆ, ಎಲ್ಲವೂ ಹೌದು. ನಮ್ಮ ಮನಸ್ಸು ಸ್ವಲ್ಪ ಮೃದುವಾಗಬೇಕು. ಇನ್ನೊಬ್ಬರ ನೋವನ್ನು ನೋಡಿ ನಾವು ಸ್ವಲ್ಪ ಕರಗಬೇಕು. ಇನ್ನೊಬ್ಬರಿಗೆ ನೋವನ್ನು ಕೊಟ್ಟೆ ಆನಂದ ಪಡುವ ಪ್ರವೃತ್ತಿಯನ್ನು ನಾವು ಬಿಡಬೇಕು. ನಮ್ಮ ಜೀವನದಲ್ಲಿ ಹಾಗೆಲ್ಲ ಮಾಡ್ತೇವೆ. ಬಿಸಿ ರಕ್ತ, ವಯಸ್ಸು ಚಿಕ್ಕದಿದ್ದಾಗ ಏನೇನೋ ಮಾಡಿರ್ತೀವಿ, ಅದು ಮಾಡಬಾರ್ದು. ಕಡೇ ಪಕ್ಷ ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ, ದಾಸರ ಮಾತನ್ನು ಕೇಳಿ ಆದಮೇಲಾದರೂ ನಮ್ಮ ಈ ತರಹದ ಪ್ರವೃತ್ತಿಯನ್ನು ಬಿಡಬೇಕಲ್ವ. 4 ಜನಕ್ಕೆ ನೋವು ಮಾಡಿಕೊಂಡು 4 ಜನಕ್ಕೆ ನಾನು
ತೊಂದರೆ ಕೊಡೋದೇ ನನ್ನ ಆ್ಯಟಿಟ್ಯೂಡು, ಅದೇ ನನ್ನ ದೊಡ್ಡ ಸಾಧನೆ ಅಂದರೆ ಏನು ಬಂತು? ಇದು ತುಂಬ ಪಶುವಿಗಿನ್ನ ಹತ್ತತ್ತಾಗತ್ತೆ. ಮಹಾಭಾರತ ಹೇಳತ್ತೆ, ನಾವು ನಿತ್ಯ ನಮ್ಮನ್ನು ನೋಡ್ಕೋಬೇಕಂತೆ. ಕಿಮ್ನು ಮೇ ಪಶುಭಿಸ್ತುಲ್ಯಂ ಕಿಮ್ನು ಸತ್ಪುರುಷೈ ರೀತಿ ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ. ನಾ ದಿನ ನೋಡ್ಕೊಳ್ಬೇಕಂತೆ, ಕನ್ನಡಿಯಲ್ಲಿ ನೋಡ್ಕೊಳ್ಳೋದಲ್ಲ. ನಾನು ಮನುಷ್ಯನಂತೆ ಇದ್ದೀನೋ ಅಥವಾ ಮನುಷ್ಯ ರೂಪದ ಮೃಗದಂತೆ ಇದೇನೋ ಅಂತ ಅದಾಗಬಾರ್ದು. ಆ ಮಾತನ್ನು ಪುರಂದರದಾಸರು ಹೇಳ್ತಾರೆ. ಇನ್ನು ಅರಿವು ಎಂಬ ಅರಿವೆ ಹಾಸಿ, ಈ ಅನ್ನವನ್ನು ಬುತ್ತಿ ಕಟ್ಟಬೇಕಾದ್ರೆ ಅದನ್ನು ದೊಡ್ಡದಾಗಿ ಹರವುತ್ತಾರೆ. ಅದನ್ನು ಹರವಬೇಕಾದರೆ ನೆಲದ ಮೇಲೆ ಹಾಕಿದರೆ ಅದರಲ್ಲಿರೋ ನೆಲದ ಕಲ್ಲುಗಿಲ್ಲೆಲ್ಲ ಬರಬಹುದು. ಅದಕ್ಕೆ ಅರಿವು ಎಂಬ ಅರಿವೆ ಹಾಸಿ. ಅರಿವು ತಿಳುವಳಿಕೆ, ಜ್ಞಾನವೆಂಬ ಬಟ್ಟೆ ಅಂತ ಅದನ್ನು ಚೆನ್ನಾಗಿ ಹಾಸು. ಜ್ಞಾನ ಅನ್ನುವ ಬಟ್ಟೆಯನ್ನು ಹಾಸು. ಅರಿವು ಅಂದರೆ ತಿಳುವಳಿಕೆ ಅಂತಾನು. ಹರಿವಿಹಾಲ ಮೊಸರ ತಳಿದು. ಹರಿವಿಹಾಲ, ಹರವಿಹಾಲ ಅಂತಂದರೆ ಹರಿವಿ ಅಂತಂದರೆ ಗಡಿಗೆ ಅಂತ, ಚಿಕ್ಕ ಮೂತಿ ಇರುವ ಗಡಿಗೆ, ಅಲ್ಲಿಟ್ಟಿರುವ ಹಾಲು ಮತ್ತು ಮೊಸರು ಎರಡನ್ನು ಅದರ ಮೇಲೆ ತಳಿದು ಅಂತಂದರೆ ಪ್ರೋಕ್ಷಣೆ ಮಾಡಿ ಹಾಕಿ ಕಲಿಸ್ಬೇಕು ಅಂತ ಒಂದು. ಇಲ್ಲಿ ಹರಿವಿಹಾಲ, ರಲಯೋರ್ ಅಭೇದ ಅಂತ ಲಕಾರಕ್ಕೆ ರಕಾರವನ್ನು ಇಟ್ಕೋಬಹುದು. ಹರಿವಿಹಾರ, ನಮ್ಮ ಮನಸ್ಸು ಭಗವಂತನ ವಿಷಯದಲ್ಲೇ ವಿಹಾರ ಮಾಡಬೇಕಂತ. ಏನೇನೇನು ವಿಚಾರ ಮಾಡೋದಾದರೂ ದೇವರ ವಿಚಾರವನ್ನು ಮಾಡು. ಬೇಡ, ದಾಸರು ಇನ್ನೊಂದಂದರು, ನೀ ಏನು ಮಾಡ್ತೀಯೋ ಮಾಡು, ಅದರ ದೇವರು ಮಾಡಿಸಿದ್ದು ಅಂತ ಅನುಸಂಧಾನವನ್ನಾದರೂ ಮಾಡು ಕಡೆಗೆ. ಇದೇ ದಾಸರಂತಾರೆ. ಇರಳು ಹಚ್ಚುವ ದೀಪ ಹರಿಗೆ ನೀರಾಜನವು, ಮರೆ ಮಾಡುವ ವಸ್ತ್ರ ಪರಮ ಮಡಿಯು, ತಿರುಗಾಡಿದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು, ಹೊರಳಿ ಮಲಗುವುದೆಲ್ಲ ಹರಿಗೆ ವಂದನೆಯು, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು. ಎಂಥ ಅನುಸಂಧಾನ ಇದು! ನಿನ್ನ ಮನೆಯಲ್ಲಿ ನೀನು ಎಡವಿ ಬೀಳಬಾರದು, ಗೋಡೆಗೆ ಹೋಗಿ ಮೂತಿಯನ್ನು ಗುದ್ಕೋಬಾರದು ಅಂತ ದೀಪ ಹಚ್ಚುತ್ತೀಯಲ್ಲ, ಅದೇ ದೇವರಿಗೆ ಮಂಗಲಾರತಿ ಅಂತ ಅನುಸಂಧಾನ ಮಾಡಪ್ಪ. ಇರಳು ಹಚ್ಚುವ ದೀಪ ಹರಿಗೆ ನೀರಾಜನವು, ಮರ್ಯಾದೆಯನ್ನು ಮುಚ್ಚಿಕೊಳ್ಳಲಿಕ್ಕೆ, ಚಳಿಯನ್ನು ತಾಳಲಾರದೆ ಹೊದ್ದಿಕೊಳ್ಳುವ ವಸ್ತ್ರವೇ ಮಡಿ ಅಂತ ಅನುಸಂಧಾನ ಮಾಡು. ಈ ಅನುಸಂಧಾನವನ್ನು ಗೀತೆ ಹೇಳ್ತು. ಯತ್ ಕರೋಷಿ ಯದ್ ಅಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಸರ್ವೋತ್ತಮನಾದ ಭಗವಂತ ಇರುವ ರಥ ಇದು. ಈ ರಥದಲ್ಲಿ ದೇವರು ಕುಳಿತಿದ್ದಾನೆ. ನಾನು ಏನೇ ಅಲಂಕಾರವನ್ನು ಮಾಡಿಕೊಂಡ್ರು ಆ ರಥಕ್ಕೆ ಅಲಂಕಾರವನ್ನು ಮಾಡ್ತಾ ಇದ್ದೇನೆ. ಏನೇ ಬಾಯಿಂದ ಆಹುತಿಯನ್ನು ನಾನು ಒಳಗೆ ಹಾಕಿದರೂ ಅದು ಒಳಗಿರುವ ಭಗವಂತನಿಗೆ ಹಾಕುವ ಆಹುತಿ. ಈ ಅನುಸಂಧಾನ ಮಾಡಿದರೆ ಮಾಡಿದ್ದಕ್ಕೆಲ್ಲ ಪುಣ್ಯ ಉಂಟು. ಹಾಗಾಗಿ ಹರಿವಿ ಹಾಲ, ಹರಿವಿ ಹಾಲ ಅಂತ ಬಿಡಿಸಿದರೆ ಹರಿವಿ ಅನ್ನುವ ಪಾತ್ರೆಯಲ್ಲಿ ಗಡಿಗೆಯಲ್ಲಿರುವ ಹಾಲ, ಅಥವಾ ಹರಿವಿಹಾರ ರಲಯೋರಭೇದ, ಪರಮಾತ್ಮನ ವಿಷಯಕವಾಗಿ ವಿಹಾರವನ್ನು ಮಾಡಿದಾಗ ಪರಮ ವೈರಾಗ್ಯದಿಂದಲೇ ಶ್ರೀಹರಿಗೆ ಅರ್ಪಿತವೆಂದು. ಇಷ್ಟೆಲ್ಲ ಮಾಡಬೇಕಾದ್ರೆ ಪರಮ ವೈರಾಗ್ಯ ಬೇಕು. ನಾನು ಮಾಡಿದೆ ಅನ್ನುವ ಸ್ವಲ್ಪವೂ ಅನುಸಂಧಾನ ಇರಬಾರದು. ಪರಮ ವೈರಾಗ್ಯದಿಂದ ಇದೆಲ್ಲವೂ ಶ್ರೀಹರಿಗೆ ಅರ್ಪಿತವಾಗಲಿ. ನಾನೇನೇನು ಮಾಡಿದ್ದೇನೋ ಇದೆಲ್ಲವೂ ಭಗವಂತ ನನ್ನಲ್ಲಿ ನಿಂತು ಮಾಡಿಸಿದ ಅಂತ ಅನುಸಂಧಾನವನ್ನು ಮಾಡು. ಆಗ ನಿನಗೆ ಕರ್ತೃಪುರಂದರ ವಿಠ್ಠಲನ್ನ ತತ್ವವೆಂಬ ಬುತ್ತಿಯನ್ನು, ಕಡೆಗೆ ಇದು ತಯಾರಾದ ಬುತ್ತಿ ಎಂಥದ್ದು? ಕರ್ತೃಪುರಂದರ ವಿಠ್ಠಲ, ನಾನಲ್ಲ, ನಾಹಂಕರ್ತ ಹರಿಕರ್ತ, ದೇವರು ನನ್ನಲ್ಲಿ ನಿಂತು ಮಾಡಿಸಿದ್ದು, ನಾನು ಕೇವಲ ಬಡಿಸುವ ಸೌಟು ಅಂತ. ಅಡಿಗೆ ತುಂಬ ಚೆನ್ನಾಗಾಗಿದೆ ಅಂತಂದರೆ ನಾವೇನು ಹೇಳ್ತೇವೆ? ಮಾಡಿದವರು ಒಳ್ಳೆಯ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದಾರೆ, ಅನೇಕ ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಅನ್ನಬೇಕು. ಇಲ್ಲ ಬಕೀಟು ಮತ್ತು ಸೌಟೆಲ್ಲ ಹೊಸದಲ್ವಾ, ಅದಕ್ಕೆ ರುಚಿಯಾಗಿದೆ ಅಂದರೆ ನಾವೆಲ್ಲ ಸೌಟಿನ ಸ್ಥಾನದಲ್ಲಿದ್ದವರು. ಸೌಟು ಎಷ್ಟೇ ಹೊಸದಾದರೂ ಮಾಡಿದ ಅಡಿಗೆಗೆ ಉಪ್ಪು ಖಾರ ಹುಚ್ಚುಚ್ಚಾಗಿ ಹಾಕಿದರೆ ರುಚಿ ಏನಾಗೋದಿಲ್ಲ. ಹಾಗಾದರೆ ಸೌಟಿದ್ದಂತೆ ನಾವು ನಮ್ಮ ಹಿಂದೆ ಆ ಸೌಟಿನಿಂದ ಕೆಲಸ ಮಾಡಿಸಿದವನು ಸರ್ವೋತ್ತಮನಾದ ದೇವರು ಅನ್ನುವ ಚಿಂತನೆಯನ್ನು ಮಾಡಿ ಕರ್ತೃಪುರಂದರ ವಿಠ್ಠಲನ್ನ ತತ್ವವೆಂಬ ಬುತ್ತಿಯನ್ನು ನಿಜವಾಗಲೂ ಕಟ್ಟಿಕೊಳ್ಳಬೇಕಾದಂತಹ ಬುತ್ತಿ ಯಾವುದು ಅಂದರೆ ನಾಹಂಕರ್ತ ಹರಿಕರ್ತ, ಸರ್ವೋತ್ತಮನಾದ ಭಗವಂತನ ತತ್ವಜ್ಞಾನ ಏನಿದೆ, ಯಥಾರ್ಥ ಜ್ಞಾನ ಏನಿದೆ, ಅದೇ ಬುತ್ತಿ. ಹರಿ ಸರ್ವೋತ್ತಮ,
ಅವನೇ ಸರ್ವತಂತ್ರ ಸ್ವತಂತ್ರ, ನಾನು ದಾಸ, ಅವನು ಈಶ ಅನ್ನುವ ಜ್ಞಾನವೆಂಬ ಬುತ್ತಿಯನ್ನು ಹತ್ತಿರ ತಂದಿಟ್ಟುಕೊಂಡು, ಆ ಜ್ಞಾನ ನಿನ್ನ ಹತ್ತಿರದಲ್ಲೇ ಇರಬೇಕು. ಅದು ತುಂಬ ಹತ್ತಿರದಲ್ಲಿರೋದು ಅಂದ್ರೇನು, ಪ್ರತಿಯೊಂದು ಕೆಲಸದಲ್ಲಿ ಅದು ಅನುಸಂಧಾನ ಮಾಡ್ತಾ ಇದ್ದರೆ ಆಗ ನಿನಗೆ ಈ ಸಂಸಾರವೆಂಬ ಸಮಸ್ಯೆ ಉಂಟಾಗೋದಿಲ್ಲ. ಇದನ್ನು ದಾಟಿ ಪರಲೋಕಕ್ಕೆ ಹೋಗಬೇಕಾದರೆ ಈ ಬುತ್ತಿ ನಿನಗೆ ತುಂಬ ಸುಖವನ್ನು ಕೊಡುತ್ತೆ. ನಿತ್ಯ ಉಂಡು ತೃಪ್ತಿ ಪಡಿರು. ಈ ಬುತ್ತಿಯನ್ನು ನಿತ್ಯದಲ್ಲಿ ಉಣ್ಣಿ. ಆ ತತ್ವಜ್ಞಾನವನ್ನು ಸ್ವತಂತ್ರಂ ಅಸ್ವತಂತ್ರಂಚ ವಿವಿಧಂ ತತ್ವಮಿಷ್ಯತೆ ಎಂದಂತೆ ಸ್ವತಂತ್ರನಾದವನು ಭಗವಂತ, ನಾನು ದಾಸ, ಅವನು ಈಶ. ನಮ್ಮ ಜಗನ್ನಾಥದಾಸರು ಅದೇ ಅಂತಾರೆ, ವಾಸವಮುಖ ವಿಬುಧಾಸುರ ನಿಚಯಕ್ಕೆ ವಾಸುದೇವನೆ ಶುಭಾಶುಭದ ಈ ಸಮಸ್ತ ಜಗಕೀಶ ಕೇಶವ ಅನೀಶ ಜೀವರಂಬಿ ಸುಜ್ಞಾನವೇ ಫಲವಿದು ಬಾಳದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಈ ಜ್ಞಾನವೆಂಬ ಅನ್ನವನ್ನು ನಿತ್ಯ ಉಣ್ಣಿ ಅಂತಾರೆ. ಭೌತಿಕವಾದ ಅನ್ನವನ್ನು ಉಣ್ತೇವೆ, ಆದರೆ ನಿಜವಾದ ಜ್ಞಾನವೆಂಬ ಅನ್ನವನ್ನು, ತತ್ವಜ್ಞಾನವೆಂಬ ಅನ್ನವನ್ನು ಉಣ್ಣಿ ಈ ತರಹದ ಬುತ್ತಿಯನ್ನು ಕಟ್ಟಿಕೊಳ್ಳಿ ಅಂತ ದಾಸರು ತುಂಬ ಮಾರ್ಮಿಕವಾಗಿ, ತುಂಬ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ದಾಸರ ಆರಾಧನೆಯ ನಿಮಿತ್ತ ಈ ಒಂದು ಸಣ್ಣ ಸೇವೆಯನ್ನು ಪರಮ ಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಆಜ್ಞೆಯಿಂದ ಈ ಒಂದು ವಾಹಿನಿಯಲ್ಲಿ ಬಿತ್ತರಿಸುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಲ್ಲಿ ನಂದೊಂದು ಸಣ್ಣ ಸೇವೆ. ಇದು ಗಂಗೆ ಹರಿತಾ ಇರುತ್ತೆ, ಮುಳುಗಿದರೆ ನನಗೆ ಉಂಟು ಪುಣ್ಯ, ಇಲ್ಲ ಅಂದರೆ ಅದರ ಪಾಡಿಗೆ ಹರಿದು ಹೋಗುತ್ತೆ. ಜ್ಞಾನಗಂಗೆಯನ್ನು ಹರಿಸಲಿಕ್ಕೆ ಅವತಾರ ಮಾಡಿದ ಅವತಾರ ಪುರುಷರು, ಅವರ ಮಾರ್ಗದರ್ಶನದಲ್ಲಿ, ಅವರ ಅನುಗ್ರಹದಿಂದ, ಅವರು ಕೊಟ್ಟ ಅನ್ನ, ಅವರು ಇಟ್ಟಂತಹ ಜ್ಞಾನ, ಒಂದೆರಡು ಮಾತನ್ನು ಅವರ ಅಡಿದಾವರೆಗಳಲ್ಲಿ ಅರ್ಪಿಸ್ತೇನೆ. ಅಸ್ಮದ್ ಗುರುವಂತರ್ಗತ ಪುರಂದರ ದಾಸ ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಆ ಪುರಂದರ ವಿಠ್ಠಲ ಈ ಒಂದೆರಡು ವಾಕ್ಕುಸುಮಗಳಿಂದ ಪ್ರೀತನಾಗಿ ಈ ಅನುಸಂಧಾನವನ್ನು ನಮಗೆ ನಿಮಗೆ ಕೊಡಲಿ ಅಂತ ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.